ಹಲೋ 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 ನಮಸ್ತೆ ಸರ್, ಮಾತಾಡ್ತಾ ಇರೋದು ಛಾಯಾ ಅಂತ ಊಬರ್ ಕಡೆಯಿಂದ. ನಾನು ಮಾತಾಡ್ತಾ ಇರೋದು ಮಂಜುನಾಥ್ ಅವ್ರ ಜೊತೆನಾ? ಅಮ್ಮ ಹೇಳಿಮ್ಮ. ಈ ಕಾಲ್ ಸರ್ ನಿಮಗೆ ಊಬರ್ ಕಡೆಯಿಂದ ಫೀಡ್ಬ್ಯಾಕ್ ಆಗಿರುತ್ತೆ ಸರ್. ನಿಮ್ಮ ಜೊತೆ ಮಾತಾಡೋಕ್ಕೆ ಸರಿಯಾದ ಸಮಯ ಖಂಡಿತ ಸರ್? ಖಂಡಿತ ಖಂಡಿತ ಹೇಳಿಮ್ಮ. ಓಕೆ, ಥ್ಯಾಂಕ್ ಯು ಸರ್. ಇವಾಗ ನೋಡಿ ನಿಮ್ಮ ಪ್ರೊಫೈಲ್ನ ಚೆಕ್ ಮಾಡ್ತಿರೋ ಪ್ರಕಾರ ಹ್ಞೂ ನಿಮಗೆ ಒಂದು ಇನ್ಸೆಂಟಿವ್ ಅಂತ ಆ್ಯಡ್ ಮಾಡಿರ್ತೀರ ನೋಡಿ ಸರ್. ಏಪ್ರಿಲ್ 6ರಿಂದ ನಿಮಗೆ ಏಪ್ರಿಲ್ 13 ತನಕ ಬರುತ್ತೆ. ಹ್ಞೂ 7 ಟ್ರಿಪ್ಪನ್ನು ಕಂಪ್ಲೀಟ್ ಮಾಡಿದ್ರು ಕೂಡ 350 ರೂಪಾಯಿ ಅಂತ ಎಕ್ಸ್ಟ್ರಾವಾಗಿ ಅರ್ನಿಂಗ್ಸನ್ನು ಮಾಡ್ಕೋಬೋದು. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋದೆ ಅದನ್ನ ಕಂಪ್ಲೀಟ್ ಮಾಡಿ ಸರ್, ಓಕೆನಾ? ಸರಿ, ಅದನ್ನ 7 ಟ್ರಿಪ್ ಮಾಡೋಣಮ್ಮ. ನೀವು ರೆಗ್ಯುಲರ್ ಕೊಡೋ ಟ್ರಿಪ್ ರೇಟ್ ಕರೆಕ್ಟಾಗಿ ಕೊಟ್ಟರೆ ನೀವು ನಮ್ಗೆ ಇನ್ಸೆಂಟಿವ್ನೇ ಕೊಡೋದು ಬೇಡಮ್ಮ. ಓಕೆ ಸರ್. ಸರ್ ಮಿನಿಮಮ್ ನೀವು ಹೌದಮ್ಮ, ಮಾಡ್ತಾ ಇಲ್ಲ. 6 ಮಂತ್ಸಿಂದ ಡ್ಯೂಟಿ ಮಾಡ್ತಾ ಇಲ್ಲ. ಏನಕ್ಕೆ ಮಾಡ್ತಾ ಇಲ್ಲ ಅಂತಂದಪ್ಪ ಅಂದರೆ, ನೀವು ಪೀಕ್ ಅವರ್ನಲ್ಲಿ 20-22 ರೂಪಾಯಿ ಕೊಡ್ತೀರಾ. ನಾನ್ ಪೀಕ್ ಅವರ್ನಲ್ಲಿ 16-17 ರೂಪಾಯಿ ಕಿಲೋಮೀಟ್ರ್ ಕೊಡ್ತೀರಾ. ಆಟೋ ಚಾರ್ಜ್ಗಿಂತ ತುಂಬ ಕಡಿಮೆ ಕೊಡ್ತಾ ಇದ್ದೀರಾ. ಪೀಕ್ ಅವರ್ನಲ್ಲಿನೇ 27, 28, 29, 30 ರೂಪಾಯಿ ಬೇರೆ ಬೇರೆ ಕಂಪ್ನಿಯವ್ರು ಕೊಡ್ತಾರೆ. ನಮಗೆ ಪೀಕ್ ಅವರು ನಾನ್ ಪೀಕ್ ಅವರು ಬೇಡ. ಒಂದು ಸ್ಲಾಬ್ ರೇಟ್ ಫಿಕ್ಸ್ ಮಾಡಿಬಿಡಿ. 24 ರೂಪಾಯಿ ಕಿಲೋಮೀಟರ್ ಗೌರ್ಮೆಂಟು ಡಿಕ್ಲೇರ್ ಮಾಡಿದೆ. ಯಾಕೆ ನೀವು ಕೊಡೋ ಕಸ್ಟಮರು ನೋಡ್ರಿ, ಕಸ್ಟಮರು ಇರೋರೆಲ್ಲ ಇದ್ದಂಥವ್ರೆ ಅಲ್ವಾ? ನೀವು ಎಷ್ಟು ಫಿಕ್ಸ್ ಮಾಡಿದ್ರೆ ಕೊಡ್ತಾರ? ಈಗ ಏನಾಗ್ಬಿಟ್ಟಿದೆ ಅನ್ನಪ್ಪ ಅಂದರೆ, ಈ ಓಲಾ, ಊಬರು, ರ್ಯಾಪಿಡೋ, ನಮ್ಮ ಯಾತ್ರಿ, ಈ ಅಗ್ರಿಗೇಟರ್ ಕಂಪ್ನಿಗಳೆಲ್ಲ ಒಂದು ನಿಮಿಷ, ಅಗ್ರಿಗೇಟರ್ ಕಂಪ್ನಿಗಳೆಲ್ಲ ಬಂದಿದ್ದಕ್ಕೆ ನಿಮ್ಮಲ್ಲೇ ಕಾಂಪಿಟೇಷನ್ಗಳು ಶುರುವಾಗಿ ಯಾರು ಆ್ಯಪಲ್ಲಿ ಕಡಿಮೆ ರೇಟ್ ತೋರಿಸ್ತದೆ ಅವ್ರದ್ದು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕೆ ನೋಡ್ತಾ ಇದ್ದಾರೆ. ಬಟ್ ಇಲ್ಲಿ ಬರ್ಡನ್ ಆಗ್ತಾ ಇರೋದು ನಾವು ಬಡಪಾಯಿ ಡ್ರೈವರ್ಗಳು. ಏನು ಮಾಡೋಣ ಹೇಳಿಮ್ಮ, ಏನು ಮಾಡೋಣ ಹೇಳಿ, ನೀವೇ ಹೇಳಿ. 6 ತಿಂಗಳಿಂದ ನಾನು ಡ್ಯೂಟಿ ಮಾಡ್ತಾ ಇಲ್ಲ ಅನ್ನಪ್ಪ ಅಂದರೆ ನಿಮ್ಮ ಮೇಲೆ ನನಗೆ ಎಷ್ಟು ಬೇಜಾರಾಗಿರಬೇಕು ಡ್ಯೂಟಿ ಮಾಡಲಿಕ್ಕೆ, ನೀವೇ ಹೇಳಿ. ಓಕೆ ಸರ್, ಹಾಗಾದ್ರೆ ನೋಡಿ ನಿಮಗೆ ಪರ್ ಕಿಲೋಮೀಟರ್ಗೆ ಎಷ್ಟು ಸಿಗ್ಬೇಕಂತಿದೆ ನಿಮ್ಮ ಎಕ್ಸ್ಪೆಕ್ಟೇಷನ್? ಪರ್ ಕಿಲೋಮೀಟರ್ಗೆ 24 ರೂಪಾಯಿ ನೀವು ಫಿಕ್ಸ್ ಮಾಡಿ. ನೀವು ಯಾವುದೇ ಕಾರ್ಪೊರೇಟ್ ಆ್ಯಪ್ಗಳ ಜೊತೆ ನೀವು ಈಗ ನೀವು ಊಬರ್ ಅಲ್ವಾ, ಸಾರಿ ಊಬರ್, ಈಗ ನೀವು ಊಬರ್ ಅವರು ಓಲೋ ಮತ್ತು ರ್ಯಾಪಿಡೋ ನಮ್ಮ ಯಾತ್ರೆ ಜೊತೆ ನೀವು ಕಂಪೇರೇ ಮಾಡೋಕೆ ಹೋಗ್ಬೇಡಿ. 24 ರೂಪಾಯಿ ಕಿಲೋಮೀಟರ್ ನೀವು ಫಿಕ್ಸ್ ಮಾಡಿ. ಕಸ್ಟಮರ್ ಕೊಟ್ಟೆ ಕೊಡ್ತಾರೆ, ಇಮಿಡಿಯೇಟ್ ಗಾಡಿಗಳು ಸಿಗ್ತವೆ ನೋಡಿ. 24 ರೂಪಾಯಿ ಕಿಲೋಮೀಟರ್ ನೀವು ಕೊಟ್ಟಿದೆ ಅಂದಪ್ಪ ಅಂದರೆ ಎಲ್ಲ ಡ್ರೈವರು ಎಕ್ಸೆಪ್ಟ್ ಮಾಡ್ತಾರೆ. ನೀವು ಒಂದು ಮಿಸ್ಟೇಕ್ ಏನು ಮಾಡ್ತಾ ಇದ್ದೀರಿ ಗೊತ್ತಾ? ಬೇರೆ ಕಂಪ್ನಿಯವರು ಕಡಿಮೆ ಕೊಡ್ತಾರೆ, ಅದಕ್ಕಿಂತ ನಾವು ಕಡಿಮೆ ಕೊಟ್ಟನಪ್ಪ ಅಂದರೆ ಕಸ್ಟಮರ್ ಯೂಸ್ ಮಾಡ್ತಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ. ಬಟ್ ಇಲ್ಲಿ ಮಾಡ್ತಾ ಇರೋದು ಮಿಸ್ಟೇಕ್ ನೀವು ಅದನ್ನೇ. ಯಾಕೆ ಗೊತ್ತಾ? ಬೇರೆ ಕಂಪ್ನಿಯವ್ರು 22 ರೂಪಾಯಿ ಕೊಟ್ಟರೆ ನಾನು 20 ರೂಪಾಯಿ ಕೊಟ್ಟನಪ್ಪ ಅಂದರೆ ನನ್ನ ಆ್ಯಪ್ನ ಯೂಸ್ ಮಾಡ್ತಾರೆ ಕಸ್ಟಮರ್ ಅಂದ್ಕೊಂಡಿದ್ದೀರಲ್ಲ. ಅಲ್ಲಿ ಕಸ್ಟಮರ್ಗೆ ಸರ್ವಿಸ್ ಸಿಗ್ತಾ ಇಲ್ಲ, ಒದ್ದಾಡ್ತಾ ಇದ್ದಾರೆ ಅವರು. ಅರ್ಧ ಗಂಟೆಯಿಂದ ಬುಕ್ ಮಾಡ್ತಾರೆ, ಗಾಡಿಗಳು ಸಿಗ್ತಾ ಇಲ್ಲ. ಅದನ್ನೇ ನೀವು ಸ್ಲ್ಯಾಬ್ ರೇಟ್ 24 ರೂಪಾಯಿ ನೀವು ಫಿಕ್ಸ್ ಮಾಡಿ. ಇಮ್ಮಿಡಿಯೇಟ್ಲಿ ಗಾಡಿ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅವ್ರಿಗೆ ಸಿಗ್ತದೆ. ಅವಾಗ ನಿಮ್ಮದು ಆ್ಯಪ್ ನಿಮ್ಮ ಕಂಪನಿನಲ್ಲಿ ಜಾಸ್ತಿನೇ ಬುಕ್ಕಿಂಗ್ ಬರೋದು. ನೀವೇನು ಮಾಡ್ತೀರಾ ಗೊತ್ತಾ? ಒಂದು ಮಿಸ್ಟೇಕು, ಬೇರೆ ಆ್ಯಪ್ಗಳ ಜೊತೆ ಕಂಪೇರ್ ಮಾಡ್ತೀರಾ. ಕಡಿಮೆ ಕೊಟ್ಟನಪ್ಪ ಅಂದರೆ ನನ್ನ ಆ್ಯಪಲ್ಲೇ ಬುಕ್ ಮಾಡ್ತಾರೆ, ನನ್ನ ಆ್ಯಪಲ್ಲೇ ಬುಕ್ ಮಾಡ್ತಾರೆ. ದೇವರೇ ನಿಮ್ಗೆ ಕಡಿಮೆ ಕೊಟ್ಟನಪ್ಪ ಅಂದರೆ ನಿಮ್ಮ ಆ್ಯಪಲ್ಲಿ ಟ್ರೈ ಮಾಡ್ತಾರೆ, ಬಟ್ ಕಸ್ಟಮರ್ಗೆ ಗಾಡಿ ಸಿಗಲ್ಲಮ್ಮ. ಇದನ್ನು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ನೀವು ಒಂದು ಫಿಕ್ಸ್ ರೇಟ್ ಮಾಡಿಬಿಡಿ. 24 ರೂಪಾಯಿ ಕಿಲೋಮೀಟ್ರು. ಪೀಕು ನಾನ್ ಪೀಕು ಇವೆಲ್ಲ ಬೇಡ. 24 ರುಪೀಸ್ ಪರ್ ಕಿಲೋಮೀಟರ್. ಬೆಳಗ್ಗೆ 6 ಗಂಟೆಯಿಂದ ಮಿಡ್ ನೈಟು 11 ಗಂಟೆ 59 ನಿಮಿಷವರೆಗೂ ಮಾಡಿ. ಮಿಡ್ ನೈಟಲ್ಲಿ ನಿಮ್ಗಾಗಿ ಏನಾದರೂ ಅನಿಸ್ತಂದಪ್ಪ ಅಂದರೆ 1%, 2%, 5% ಜಾಸ್ತಿ ಮಾಡಿ. ಇಲ್ಲ ಅನ್ನಪ್ಪ ಅಂದರೆ ಅದನ್ನು ಬಿಡಿ. 24 ರೂಪಾಯಿ ಕಿಲೋಮೀಟರ್ 24 ಅವರ್ಸ್ ಸ್ಲ್ಯಾಬ್ ರೇಟ್ ನೀವು ಫಿಕ್ಸ್ ಮಾಡಿ. ಕಸ್ಟಮರ್ಗೆ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ 5ರಿಂದ 10 ನಿಮಿಷ ಬೇಡ, ಮ್ಯಾಕ್ಸಿಮಮ್ 5 ಮಿನಿಟ್ಸ್ ಒಳಗಡೆ ಅವ್ರ ಮನೆ ಹತ್ರ ಗಾಡಿ ಸಿಗ್ತದೆ. ಇದನ್ನು ನೀವು ಫಾಲೋ ಅಪ್ ಮಾಡಿ. ನಿಮ್ಮ ಊಬರ್ ಕಂಪ್ನಿ ಯಾವುದೋ ದೊಡ್ಡ ಮಟ್ಟಕ್ಕೆ ಹೋಗ್ತದೆ. ಎಲ್ಲ ಕಸ್ಟಮರ್ಗಳು ಈಗ ನಾನು ನೋಡ್ತಾ ಇದ್ದೀನಲ್ಲ, ಪ್ರತಿಯೊಂದು ಆ್ಯಪಲ್ಲಿ ಈಗ ಗಾಡಿಗಳೇನು ಬುಕ್ ಮಾಡ್ತಾರಲ್ಲ, ರೇಟ್ ಕಡಿಮೆ ಬರ್ತದಲ್ಲ, ಯಾರು ಎಕ್ಸೆಪ್ಟ್ ಮಾಡಲ್ಲ. ಏನಕ್ಕೆ ಎಕ್ಸೆಪ್ಟ್ ಮಾಡಲ್ಲ ಅಂದರೆ, ಬಂಡವಾಳ ನಾವು ಹಾಕಿರ್ತೀವಿ. ನೀವು 18 ರೂಪಾಯಿ ಕಿಲೋಮೀಟರ್ ಕೊಟ್ಟರೆ ಡ್ಯೂಟಿಗಳೇ ತೊಗೊಳಲ್ಲ. ಅವಾಗ ನೀವೇನು ಮಾಡ್ತೀರ ಅಂದರೆ, ನೀವು 24 ರೂಪಾಯಿ ಕಿಲೋಮೀಟರ್ ನನ್ನ ಕಂಪ್ನಿದಂತ ನೀವು ಫಿಕ್ಸ್ ಆಗಿ, ಕಸ್ಟಮರ್ಗೆ ಏನು ಬೇಕು ಗೊತ್ತಾ? ಇಮಿಡಿಯೇಟ್ಲಿ ಸರ್ವಿಸ್ ಬೇಕು ಕಸ್ಟಮರ್ಗೆ. ನೀವು 24 ರೂಪಾಯಿ ಕಿಲೋಮೀಟರ್ ನೀವು ಫಿಕ್ಸ್ ಮಾಡಿ ನೋಡಿ, ನಿಮ್ಮ ಕಂಪ್ನಿ ಯಾವುದೋ ದೊಡ್ಡ ಮಟ್ಟಕ್ಕೆ ಬೆಳೀತದೆ. ನೀವೇನು ಮಿಸ್ಟೇಕ್ ಮಾಡ್ತಾ ಇದ್ದೀರ ಅನ್ನಪ್ಪ ಅಂದರೆ, ಬೇರೆ ಅಗ್ರಿಗೇಟರ್ ಕಂಪನಿಗಳ ಜೊತೆ ನೀವು ಇದು ಮಾಡ್ತಾ ಇದ್ದೀರಾ, ಏನು ಕಾಂಪಿಟೇಟ್ ಮಾಡ್ತಾ ಇದ್ದೀರಾ. ಅವ್ನು ಕಡಿಮೆ ಕೊಡ್ತಾನೆ ಅಂದರೆ ಅವ್ನಿಗಿಂತ 1 ರೂಪಾಯಿ ನಾನು ಕಡಿಮೆ ಕೊಟ್ಟರೆ ನಾನು ಇಂಪ್ರೂವ್ಮೆಂಟ್ ಮಾಡ್ತೀನಿ. ನೀನು ಇಂಪ್ರೂವ್ಮೆಂಟ್ ಆಗಲ್ಲ, ನೀನು ಕೆಳಗಡೆ ಬೀಳ್ತೀಯ. ನೀನು 24 ರೂಪಾಯಿ ಕಿಲೋಮೀಟರ್ ಕೊಟ್ಟು ನೋಡಿ, ನಾಳೆ ಬೆಳಗ್ಗೆ ಎಷ್ಟು ಜನ, ಒಂದು ದಿನಕ್ಕೆ 40,000 ಗಾಡಿಗಳು ಓಡ್ತಾ ಇದ್ದಾವೆ ಬ್ಯಾಂಗ್ಳೂರ್ನಲ್ಲಿ. ನೀವು ಒಂದು ರ್ಯಾಕ್ ರೇಟ್ನ ಫಿಕ್ಸ್ ಮಾಡಿ. ನಿಮ್ಮ ಅಡ್ಮಿನ್ ಜೊತೆ ನೀವು ಮಾತಾಡಿ, ನಿಮ್ಮ ಮ್ಯಾನೇಜ್ಮೆಂಟ್ ಜೊತೆ ನೀವು ಮಾತಾಡಿ, ನೀವು ಫಿಕ್ಸ್ ಮಾಡಿ. ನೀವು ನಾಳೆಯಿಂದನೇ ನೀವು ನೋಡಿ ನಿಮ್ಮ ಕಂಪ್ನಿ ಯಾವ ಮಟ್ಟಕ್ಕೆ ಬೆಳೀತದೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ ನಿಮಗೆ.
ಅರ್ಥ ಆಯ್ತಮ್ಮ ನಾನು ಹೇಳಿದ್ದು? ಓಕೆ ಸರ್, ಖಂಡಿತವಾಗಿ ಇದನ್ನ ನೀವು ನಮ್ಮ ಮಾಡಿ, teamಗೆ ನೀವು ಇದನ್ನ update ಮಾಡಿ. ಮಾಡ್ತೀನಿ. ನಿಮ್ಮ ನೀವು ಏನ್ ಮಾಡ್ತೀರಾ ಗೊತ್ತಾ? ಬೇರೆ ಅಗ್ರಿಗೇಟರ್ ಕಂಪನಿಗಳ ಜೊತೆ ನೀವು ಕಂಪೇರ್ ಮಾಡಕ್ ಹೋಗ್ಬೇಡಿ. ಅವನು 22 ರೂಪಾಯಿ ಕೊಡ್ತಾನೆ ಅಂದ್ರೆ ನಾನು 20 ರೂಪಾಯಿ ಕೊಟ್ಟರೆ ತಗೋತಾರೆ. ನೀವು ಮಾಡ್ತಾ ಇರೋದು ಅದೇ ಮಿಸ್ಟೇಕು. ಸರ್, ಇವಾಗ ಅದೇ ನೋಡಿ ಮಿಸ್ಟೇಕ್. ನಮ್ಮ ಊಬರ್ಲಿ ಕೂಡ ನಿಮಗೆ ಅಪ್ ಟು 25 ತನಕ ಸಿಗ್ತಾ ಇದೆ. ನೀವು 6 ಮಂತ್ ಇಂದ ಡ್ಯೂಟಿ ಮಾಡಿಲ್ಲ, ಹಾಕೋಸ್ಕರ ಇವಾಗ ಅಪ್ಡೇಟ್ ನಾನು 6 ಮಂತ್ಸ್ ಇಂದ ಡ್ಯೂಟಿ ಮಾಡ್ತಾ ಇಲ್ಲ ಅಂತಂದಪ್ಪ ಅಂದ್ರೆ ಐ ಹ್ಯಾವ್ ಟು, ನನ್ನ ಹತ್ರ ಒಂದು 40 ಜನ ಡ್ರೈವರ್ಗಳು ನನ್ನ ಕಮ್ಯುನಿಕೇಶನ್ ಅಲ್ಲಿ ಇದ್ದಾರೆ. ಐ ಹ್ಯಾವ್ ಟು ಟೇಕ್ ದ ಫೀಡ್ಬ್ಯಾಕ್. ಏನ್ ರೇಟ್ ಕೊಡ್ತಾರೆ, ಏನ್ ರೇಟ್ ಕೊಡ್ತಾ ಇಲ್ವಾ, ಏರ್ಪೋರ್ಟ್ ಇಂದ ರಿಟರ್ನ್ ಏನ್ ರೇಟ್ ಕೊಡ್ತಾರೆ, ಹೋಗ್ಬೇಕಾದ್ರೆ ಏನ್ ರೇಟ್ ಕೊಡ್ತಾರೆ, ಮಿಡ್ಲ್ ನಲ್ಲಿ ಏನ್ ರೇಟ್ ಕೊಡ್ತಾರೆ, ಪೀಕ್ ಅವರ್ ಅಲ್ಲಿ ಏನ್ ರೇಟ್ ಕೊಡ್ತಾರೆ, ನಾನೆಲ್ಲ ಕ್ಯಾಲಿಬ್ರೇಷನ್ ಮಾಡ್ತಾ ಇದ್ದೀನಿ. ನಾನು ತಿಳ್ಕೊತಾ ಇದ್ದೀನಿ. ನಾನು 6 ತಿಂಗಳಿಂದ ಡ್ಯೂಟಿ ಮಾಡ್ತಾ ಇಲ್ಲ ಅಂತಂದಪ್ಪ ಅಂದ್ರೆ ನಿಮ್ ಕಂಪ್ನಿ ರೇಟ್ ಏನೇನ್ ರೇಟ್ ಕೊಡ್ತಾ ಇದೆ ಅಂತ ಐ ಹ್ಯಾವ್ ಟು ಅಬ್ಸರ್ವ್. ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅದನ್ನ. ನೀವು ಯಾವತ್ತು ಕೊಡಕ್ ಶುರು ಮಾಡ್ತೀರಲ್ಲ, ನೀವು ಹೇಳಿ, ಇವತ್ತಿಂದನೇ ಆನ್ ಮಾಡ್ತೀನಿ ನಾನು. ಮಿನಿಮಮ್ 24 ರೂಪಾಯಿ ಕಿಲೋಮೀಟರ್ ನೀವು ಫಿಕ್ಸ್ ಮಾಡ್ಬಿಡಿ. ನೀವು ನೋಡಿ ಎಷ್ಟು ಲಕ್ಷ ಜನ ಡ್ರೈವರ್ಗಳು ನಿಮ್ಮ ಆ್ಯಪ್ ನ ಯೂಸ್ ಮಾಡ್ತಾರಂತ. ಅವನ್ನ ನೀವು ನಂಬಕ್ಕಾಗಲ್ಲ. ನಿಮ್ಗೆ ಅವಾಗ ನಂಬರ್ 1 ಪೊಸಿಷನ್ ಅಲ್ಲಿ ನೀವು ಬರ್ತೀರಾ. ಓಕೆ ಸರ್, ಖಂಡಿತವಾಗಿ ಇದನ್ನ ನಮ್ಮ ರಿಲೇಟಿವ್ ಟೀಮ್ಗೆ ಅಪ್ಡೇಟ್ ಮಾಡ್ತೀವಿ. ಇವಾಗ ಕೂಡ ನನ್ನ ನಮ್ಮ ಕಡೆಯಿಂದ ಊರಲ್ಲಿ ಒಂದು update ಚಿಕ್ಕ ಆಗಿದೆ. ಸಜೆಷನ್ ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ಈ ಏನು ಕಸ್ಟಮರ್ಸ್ಗಳು ಏನು ಬುಕ್ ಮಾಡ್ತಾರಲ್ಲಮ್ಮ, ಅವ್ರು ಯಾವತ್ತಿಗೂ ದುಡ್ಡಿಗೆ ಹಿಂದೆ ಮುಂದೆ ಆಲೋಚನೆ ಮಾಡಲ್ಲ. ಎಲ್ಲ ಇದ್ದಂತವರೇ ಬುಕ್ ಮಾಡೋದು. ಓಕೆನಾ? ಈಗ ನಾನು ರೇಟ್ ಕಡಿಮೆ ಕೊಟ್ರೆ ನನ್ನ ಆ್ಯಪ್ ಯೂಸ್ ಮಾಡ್ತಾರ, ರೇಟ್ ಜಾಸ್ತಿ ಕೊಟ್ರೆ ಇನ್ನೊಂದು ಆ್ಯಪ್ ಯೂಸ್ ಮಾಡ್ತಾರ. ಇಲ್ಲ, ನೀನು ಒಂದು ರೇಟ್ನ ಫಿಕ್ಸ್ ಮಾಡ್ಬಿಡು. ಇದ್ದಂತವ್ರೆ ನೀನು ಏನು ರೇಟ್ ಫಿಕ್ಸ್ ಮಾಡ್ತೀಯಾ ಆ ರೇಟ್ಗೆ ಅವ್ರು ಹೋಗ್ತಾರೆ. ಯಾಕಂದ್ರೆ ಕಸ್ಟಮರ್ಗೆ ನೆಸೆಸಿಟಿ ಇದೆ. ನಾವು ಸೋಷಿಯಲ್ ಸರ್ವಿಸ್ ಎಂಪ್ಲಾಯೀಸ್, ಟ್ಯಾಕ್ಸಿ ಡ್ರೈವರ್ಗಳು ಏನಿದೀವಲ್ಲ, ಸೋಷಿಯಲ್ ಸರ್ವಿಸ್ ಎಂಪ್ಲಾಯೀಸ್. ನಾವು ಅವ್ರಿಗೆ ಸರ್ವಿಸ್ ಕೊಡೋಕೆ ನಾವು ಇರೋದು. ಕಸ್ಟಮರ್ ಬುಕ್ ಮಾಡಿದಾಗ ಅವ್ರಿಗೆ ಸರ್ವಿಸ್ಗೆ ಗಾಡಿ ಸಿಗ್ತಾ ಇಲ್ಲ ಅಂತಂದಪ್ಪ ಅಂದ್ರೆ ಅವಾಗ ಕಸ್ಟಮರ್ ಎಷ್ಟು ಬೇಜಾರಾಗ್ತಾನೆ ಹೇಳಿ. ಆ ಟೈಮ್ನಲ್ಲಿ ಅವನು ನೀವು 10 ಕಿಲೋಮೀಟರ್ಗೆ 200 ರೂಪಾಯಿ ಅಲ್ಲ 500 ರೂಪಾಯಿ ಕೊಟ್ಟರು ಕೂಡ ಹೋಗೋ ಪೊಸಿಷನ್ ಆಗಿರ್ತಾನೆ, ಗಾಡಿಗಳು ಸಿಗದೆ ಇರೋ ಮೆಂಟಾಲಿಟಿನಲ್ಲಿ ಇದ್ದಾಗ. ಹಂಗಾಗಿ ನೀವು ಏನ್ ಮಾಡ್ತೀರಾ ಅಂದ್ರೆ ಬೇರೆ ಅಗ್ರಿಗೇಟರ್ ಕಂಪನಿಗಳ ಜೊತೆ ನೀವು ಕಾಂಪಿಟೇಟ್ ಮಾಡಕ್ ಹೋಗ್ಬೇಡಿ. ನಿಮ್ದೇ ಆದ ಒಂದು ಫಂಡ ಇಟ್ಕೊಳ್ಳಿ. 24 ರೂಪಾಯಿ ಕಿಲೋಮೀಟರ್ ಫಿಕ್ಸ್ ಮಾಡಿ. ದಿನಕ್ಕೆ 40,000 ಗಾಡಿಗಳು ನಿಮ್ಮ ಆ್ಯಪ್ ಅಲ್ಲಿ ರನ್ ಆಗ್ತಾ ಇದ್ದಪ್ಪ ಅಂದ್ರೆ ನಾನು ಚಾಲೆಂಜ್ ಮಾಡ್ತೀನಿ ಬೇಕಿದ್ರೆ. ಯು ಡೂ ಇಟ್ ದಟ್ ಒನ್. ಯು ಡೋಂಟ್ ಕಂಪೇರ್ ಟು ನಮ್ಮ ಯಾತ್ರಿ, ರ್ಯಾಪಿಡೋ, ಓಲಾ. ನೀವು ಅವ್ರನ್ನ ಕಂಪೇರೇ ಮಾಡಕ್ ಹೋಗ್ಬೇಡಿ. ನೀವು ನಿಮ್ ಫಂಡ ಏನಿದೆ ನೀವು ಫಿಕ್ಸ್ ಆಗಿ ನೀವು ಅವಾಗ ನೋಡಿ ನಿಮ್ಮ ಕಂಪ್ನಿ ನಂಬರ್ 1 ಬರ್ತಾ ಇದ್ರೆ. ನಾನು ಇವತ್ತು ಮಂಜುನಾಥ್ ಅಂತ ನನ್ನ ಹೆಸರು, ನನ್ನ ನಂಬರ್ ಬಂದ್ಬಿಟ್ಟು 9900055556. ನಿಮ್ಮ ಕಂಪ್ನಿ ಯಾವ್ದೋ ಮಟ್ಟಿಗೆ ಬೆಳಿತೈತೆ ನೋಡಿ. ಯು Okay, ಡೋಂಟ್ sir, ಕಂಪೇರ್ ಟು ಖಂಡಿತವಾಗಿ ಯು ಡೋಂಟ್ ಕಂಪೇರ್ ಅನದರ್ ಅಗ್ರಿಗೇಟರ್ ಕಂಪನೀಸ್. ನೀವೇನು ಈ Okay, sir, ಸ್ಥಾಪನೆ ಇವಾಗ ನಾವು ಹೇಳಿದ್ರೆ ಸ್ವಲ್ಪ ಕೇಳಿಸ್ಕೊಳ್ಳಿ. ಹೇಳಿಮ್ಮ, ಹೇಳಿ. ಓಕೆ ಸರ್, ನಾವು ಕೂಡ ಖಂಡಿತವಾಗಿ ನಮ್ಮ ರಿಲೇಟಿವ್ ಟೀಮ್ಗೆ ಅಪ್ಡೇಟ್ ಮಾಡ್ತೀವಿ. ನಾವು ಕೂಡ ಒಂದು ಸಜೆಷನ್ ಮಾಡೋದು ಅಂತ ಏನು ಅಂತ ಅಂದ್ರೆ, ನೀವು ಎಷ್ಟೊತ್ತು ನಮ್ಮ ಊಬರ್ ಅಲ್ಲಿ ಆಕ್ಟಿವ್ ಆಗಿರ್ತೀರಾ, ಎಷ್ಟು ದುಡ್ಡನ್ನ ತಗೊಂತೀರಾ, ಅದ್ರ ಬೇಸ್ ಮೇಲೆ ನಿಮ್ಗೆ ಅರ್ನಿಂಗ್ಸ್ ಅಲ್ಲೂ ಕೂಡ ಇಂಪ್ರೂವ್ ಆಗುತ್ತೆ. ಮತ್ತೆ ಡಿಮಾಂಡ್ ಇರೋ ಟ್ರಿಪ್ಗಳು ಆಪರ್ಚುನಿಟಿ ಇರುತ್ತೆ. ನೀವು ಕೂಡ ಚೆನ್ನಾಗಿ ಅರ್ನಿಂಗ್ಸ್ ಅನ್ನ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ ಸರ್. ಓಕೆನಾ? ಇವಾಗ ನಿಮ್ಮಂತ ಸುಮಾರು ಕ್ಯಾಬ್ ಪಾರ್ಟ್ನರ್ಸ್ಗಳು ಕೂಡ ತುಂಬಾ ಚೆನ್ನಾಗಿ ಕೂಡ ಅರ್ನಿಂಗ್ಸ್ ಅನ್ನ ಮಾಡ್ತಾ ಇದ್ದಾರೆ ಊಬರ್ ಅಲ್ಲಿ ಕೂಡ ಸರ್. ಓಕೆನಾ? ಇವಾಗ ಸರ್ ನೋಡಿ, ಹಾಗಾದ್ರೆ ನೀವು ರ್ಯಾಪಿಡೋ, ಓಲಾ ಅಂತ ಬೇರೆ ತರ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತಿದ್ರೆ, ನಮ್ಮ ಕಡೆಯಿಂದ ನಿಮ್ಗೆ 24 ರೂಪೀಸ್ ಅಂತ ಎಕ್ಸಾಕ್ಟ್ ಆಗಿ ಆಗ್ಬೇಕು ಅಂತ ಹೇಳ್ತಿದ್ರೆ, ನಾವು ಕೂಡ ಇದನ್ನ ನಮ್ಮ ರಿಲೇಟಿವ್ಗೆ ಅಪ್ಡೇಟ್ ಮಾಡ್ತೀವಿ. ರ್ಯಾಪಿಡೋ, ಓಲಾ ಅಂತ ಇವಾಗ ನೀವು ಬೇರೆ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತಾ ಇದ್ದೀರಾ? ಇಲ್ಲ, ಮಾಡ್ತಾ ಇಲ್ಲ. ನಾವು ರ್ಯಾಪಿಡೋನು ಮಾಡ್ತಾ ಇಲ್ಲ, ನಮ್ಮ ಯಾತ್ರೆನೂ ಮಾಡ್ತಾ ಇಲ್ಲ, ಓಲಾನೂ ಮಾಡ್ತಾ ಇಲ್ಲ, ಯಾವ್ದು ಮಾಡ್ತಾ ಇಲ್ಲ. ಯಾವ್ದೋ ಕಂಪನಿಗಳ ಜೊತೆ ಟೈ ಅಪ್ ಮಾಡ್ಕೊಂಡಿದೀವಿ, ಓಡಿಸ್ತೀವಿ. ನೀವು ಒಳ್ಳೆ ರೇಟ್ ಕೊಟ್ಟಪ್ಪ ಬಂದ್ರೆ ನಿಮ್ಮ 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 ಜೊತೆ ನಾವು ಕೈ ಜೋಡಿಸ್ತೀವಿ ಅಮ್ಮ. ನೀವು ಅನ್ಕೊಂಡಿರ್ಬೋದು ಈಗ ನಾವು ಕಡಿಮೆ ಕೊಡ್ತಾ ಇದ್ದೀವಿ, ಇವರು ನಮ್ಮ ಯಾತ್ರೆ ರ್ಯಾಪಿಡೋ ಯೂಸ್ ಮಾಡ್ತಾ ಇದಾರೆ. ನಾವು ಯಾವುದು ಯೂಸ್ ಮಾಡ್ತಾ ಇಲ್ಲ. ನಾವು ಬೇಕಿದ್ರೆ ನಾವು ನಮ್ಮ ಯಾತ್ರೆನೂ ಯೂಸ್ ಮಾಡಲ್ಲ, ರ್ಯಾಪಿಡೋನು ಯೂಸ್ ಮಾಡಲ್ಲ, ಓಲಾನು ಯೂಸ್ ಮಾಡಲ್ಲ, ಊಬರನು ಯೂಸ್ ಮಾಡಲ್ಲ. ನೀವು ಯಾವತ್ತೊಂದು ಒಳ್ಳೆ ರೇಟ್ ಕೊಡ್ತೀರಲ್ವಾ, ಒಳ್ಳೆ ರೇಟ್ ಕೊಡೋವರೆಗೂ ಅವತ್ತಿನ ತನಕನೂ ನಾವು ನಿಮ್ಮ ಅಗ್ರಿಗೇಟರ್ ಕಂಪನಿಗಳ ಜೊತೆ ಕೈ ಜೋಡಿಸಲ್ಲ. ಇಲ್ಲಪ್ಪ ಇವನೊಬ್ಬನೇ ಇರ್ಬೋದು, ಮಿಕ್ಕಿದವರೆಲ್ಲ ಮಾಡ್ತಾರಂತ ಅನ್ಕೊಂಡಪ್ಪ ಅಂದ್ರೆ ಅದು ನಿಮ್ಮ ಹಣೆ ಬರ. ನಮ್ದು ಏನು ಅಭ್ಯಂತರ ಇಲ್ಲ. ಬಟ್ ನೀವು ನನಗೆ ಕಾಲ್ ಮಾಡಿದ್ರೆ Okay, ತುಂಬಾ sir. ಸಂತೋಷ. ನಂದೊಂದು ಒಪಿನಿಯನ್ ನಿಮ್ಗೆ ಹೇಳಿದೀನಿ. ನೀವು ಇದನ್ನ ಯಾವತ್ತು ನೀವು ಫಾಲೋ ಅಪ್ ಮಾಡ್ತಿರಲ್ಲ, ಅವತ್ತು ಎಲ್ಲಾ ಡ್ರೈವರ್ಗಳು ನಿಮ್ಗೆ ಕೈ ಜೋಡಿಸ್ತಾರೆ. ಇದು ಒಂದು ಭರವಸೆ ನಾನು ನಿಮ್ಗೆ ಕೊಡಬಲ್ಲೆ. ಇವಾಗ ನೀವು ಬಂದು ಊಬರ್ ಅಲ್ಲಿ ಡ್ರೈವ್ ಮಾಡಿ ನೋಡಿ, ಇವಾಗ ಏನ್ ಚೇಂಜಸ್ ಆಗಿದೆ, ಏನ್ ಬೆಟರ್ ಮಾಡ್ಕೋಬಹುದು ಅಂತ ಗೊತ್ತಾಗುತ್ತೆ. ಮೇಡಮ್, ನಾನು ನಿಮ್ಗೆ ಇವಾಗ ಒಂದ್ Uber ಅಲ್ಲಿ ನಿಮಿಷ ನಾನು ಹೇಳೋದು ಸ್ವಲ್ಪ ಕೇಳಿಸ್ಕೊಳ್ಳಿ. ಹೇಳಿ.
ಇವಾಗ ಊಬರ್ ಅಲ್ಲಿ ಅಪ್ಡೇಟ್ ಆಗಿರೋ ಪ್ರಕಾರ ಬೆಂಗಳೂರೇ ಟಾಪ್ ಡ್ರೈವರ್ ಸರ್ ಮಂತ್ಲಿ ಅಂತ 65,000 ಅನ್ನ ಅರ್ನ್ ಮಾಡ್ತಾ ಇದ್ದಾರೆ. ನೀವು ಕೂಡ 100% ಆಗಿ ಅರ್ನ್ ಮಾಡ್ಬೋದು. ಮತ್ತೆ ನಿಮ್ಗೆ 0% ಕಮಿಷನ್ ಇರುತ್ತೆ, 100% ಆಗಿ ಅರ್ನಿಂಗ್ಸ್ ನಿಂದೆ ಇರುತ್ತೆ. ಮತ್ತೆ ನಿಮ್ಗೆ 1 ದಿನ ಮತ್ತೆ 3 ದಿನ ಪಾಸ್ ಅಂತ ಕೂಡ ಇವಾಗ ಅಪ್ಡೇಟ್ ಮಾಡಿದ್ದಾರೆ ಸರ್. 1 ದಿನದ ಪಾಸ್ಗೆ ನಿಮ್ಗೆ 129 ರೂಪಾಯಿ ಅಂತ ಇರುತ್ತೆ, 3 ದಿನದ ಪಾಸ್ಗೆ 319 ರೂಪಾಯಿ ಅಂತ ಇರುತ್ತೆ. ಅದ್ರ ಜೊತೆ ನಿಮ್ಗೆ ಪಾಸ್ ಸೆಕ್ಷನ್ ಅಲ್ಲಿ ಡಿಫಾಲ್ಟ್ ಅಂತ ಒಂದು ಆಪ್ಷನ್ ಕೂಡ ಇಟ್ಟಿದ್ದಾರೆ. ಡಿಫಾಲ್ಟ್ ಅನ್ನೋ ಆಪ್ಷನ್ ಅನ್ನು ನೀವು ಆನ್ ಮಾಡ್ಕೊಂಡ್ರಿ ಅಂತ ಆದ್ರೆ ನಿಮ್ಗೆ ಇವತ್ತು ಒಂದು ಪಾಸ್ ಅನ್ನ ನೀವು ಪರ್ಚೇಸ್ ಮಾಡಿ ಅಂತ ಆದ್ರೆ ಇದು ಡ್ಯೂಟಿ ಮುಗಿದಿದೆ ನಾಳೆ ಕೂಡ ನಿಮ್ಗೆ ಅದೇ ಆಟೋಮೆಟಿಕ್ಲಿ ಆಕ್ಟಿವ್ ಆಗುತ್ತೆ. ಆ ಪಾಸ್ ನಿಮ್ಗೆ ಬೇಡ ಅಂದ್ರೂ ಕೂಡ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಅವೈಲಬಿಲಿಟಿ ಕೂಡ ನಿಮ್ಮಲ್ಲಿ ಇರುತ್ತೆ ಸರ್. ಓಕೆನಾ? ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಸರ್. ಬಂದು ಒಂದ್ ಡ್ಯೂಟಿನ ಆದ್ರೂ ತೆಗೆದುಕೊಂಡು ನೋಡಿ. ನಾವು ಕೂಡ ನಿಮ್ಮ ಪ್ರೊಫೈಲ್ ಅನ್ನ ರಿಲಯಂಟ್ ಟೀಮ್ಗೆ ಇವಾಗ ಅಪ್ಡೇಟ್ ಮಾಡಿರ್ತೀವಿ. ನಿಮ್ಗೆ ಒಂದೇ ಟ್ರಿಪ್ ಅಲ್ಲಿ ಕಡಿಮೆ ಬಂದಿರ್ಬೋದು ಸರ್. ನೀವು ಜಾಸ್ತಿ ಹೊತ್ತು ಆನ್ಲೈನ್ ಇದ್ದು ಜಾಸ್ತಿ ಟ್ರಿಪ್ ಅನ್ನ ತೆಗೆದುಕೊಳ್ತಾ ಹೋದ್ರೆ ಊಬರ್ ಕಡೆಯಿಂದ ನಿಮ್ಗೂ ಕೂಡ ನಿಮ್ಗೆ ಅರ್ನಿಂಗ್ಸ್ ಅಲ್ಲಿ ಕೂಡ ಇಂಪ್ರೂವ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ ಸರ್. ಓಕೆನಾ? ನಾನು ಹತ್ರ ಏನಿದೆ ಅಂದ್ರೆ 12 ವರ್ಷ ಆಯ್ತಮ್ಮ ನಿಮ್ದು ಊಬರ್ ಯೂಸ್ ಮಾಡ್ಲಿಕ್ಕೆ, ಸರಿನಾ? ಮುಂಚೆ ಎಲ್ಲ ಏನ್ ರೇಟ್ ಕೊಡ್ತಾ ಇದ್ರೆ ಇವಾಗ ಏನ್ ರೇಟ್ ಕೊಡ್ತಾ ಇದ್ದೀರಾ ಅದೆಲ್ಲ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಅಲ್ಲ ನಾನು ಒಂದ್ ನಿಮಿಷ ಹೇಳಕ್ ಕೇಳಿ, ನೀವು ಹೇಳಿದೆಲ್ಲ ನಾನು ಕೇಳಿದೆ. ಈಗ ನಾನು ಹೇಳ್ತೀನಿ ಕೇಳಿ. ಈಗ ನೀವು ಆನ್ ಮಾಡಿ ನೋಡಿ ಅಂತ ಹೇಳ್ತೀರಲ್ಲ, ಆನ್ ಮಾಡಿ ನೋಡೋದೇನ್ ಬೇಕಾಗಿಲ್ಲ. ನನ್ನ ಹತ್ರ 10 ಜನ ಡ್ರೈವರ್ಗಳಿದ್ದಾರೆ, ನನ್ನ ಡ್ರೈವರ್ ಫ್ರೆಂಡ್ಸ್ ಇದಾರೆ. ನನ್ನ ಫ್ರೆಂಡ್ಸ್ಗೆ ಕೇಳಿ ನಾನು ತಿಳ್ಕೊತೀನಿ ಏನ್ ರೇಟ್ ಕೊಡ್ತಾರೆ ಅಂತ. ಅವ್ರದ್ದು ಆ್ಯಪ್ ಕೂಡ ಎಲ್ಲ ನಾನು ಚೆಕ್ ಮಾಡಿದ್ದೀನಿ ಏನ್ ರೇಟ್ ಕೊಟ್ಟಿದ್ದೀರ ಅಂತ. ನಾನು ನೋಡಿದ್ದೀನಿ, ನೆನ್ನೆ ಕೂಡ ನೋಡಿದ್ದೀನಿ. ನಾನು ನಿನ್ನೆ ರಿಟರ್ನ್ ಏರ್ಪೋರ್ಟ್ ಇಂದ ಒಂದು ಬಂದಿದ್ದಾನೆ ಸರ್. ಅವರು ಇವರು ಡ್ಯೂಟಿ ಮಾಡಿದ್ದಾರೆ ಅಂತ ಅಲ್ಲ ಸರ್, ನೀವು ಡ್ಯೂಟಿನ ಮಾಡಿ ನೋಡಿ. ನಾವೇನು ಅಲ್ಲಮ್ಮ, ಈಗ ನಾನು ಡ್ಯೂಟಿ ಆಕ್ಟಿವೇಶನ್ ಮಾಡ್ಬೇಕಂದ್ರೆ ನೀವು ಇನ್ನೊಬ್ಬರಿಗೆ ಕರೆಕ್ಟ್ ಆಗಿರ್ತೀರಾ, ಅದ್ರ ಬೇಸ್ ಮೇಲೆ ನಿಮ್ಗೆ ಅರ್ನಿಂಗ್ಸ್ ಅಲ್ಲಿ ಇಂಪ್ರೂವ್ ಆಗುತ್ತೆ ಸರ್. ಓಕೆನಾ? ನೀವು ಎಷ್ಟು ಡ್ಯೂಟಿನ ತಗೊಂಡಿರ್ತಾರೆ, ಊಬರ್ ಅಲ್ಲಿ ಎಷ್ಟೊತ್ತು ಆಕ್ಟಿವ್ ಆಗಿರ್ತಾರೆ. ನಾನು ಒಂದು ವಿಷಯ ಹೇಳ್ತೀನಿ ಕೇಳಿ. ನೀವು ನಾನು ಎಷ್ಟು ಡ್ಯೂಟಿ ಮಾಡ್ತೀನಿ ಎಷ್ಟು ಡ್ಯೂಟಿ ಬಿಡ್ತೀನೋ ಆ ಪ್ರಶ್ನೆ ಬೇರೆ. ನೀವು 24 ಕಿಲೋಮೀಟರ್ ರ್ಯಾಕ್ ರೇಟ್ ನೀವು ಯಾವತ್ತು ಫಿಕ್ಸ್ ಮಾಡ್ತೀರಲ್ವೋ ಅವತ್ತಿಂದ ನಾನು ಡ್ಯೂಟಿ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಡ್ಯೂಟಿ ಸ್ಟಾರ್ಟ್ ಮಾಡಲ್ಲ. ನಾನು ಸಜೆಷನ್ ನಿಮ್ಗೆ ಹೇಳಿದ್ದೀನಿ, ಇದ್ರ ಮೇಲೆ ನಿಮ್ಗೆ ಬಿಟ್ಟಿದ್ದು ಅಷ್ಟೇ. ಓಕೆ, ಖಂಡಿತವಾಗಿ ಇದನ್ನ ನಮ್ಮ ರಿಲೇಟಿವ್ಗೆ ನಿಮ್ಮ ರಿಲೇಟಿವ್ಗೆ ನೀವು ಕಳಿಸಿ. ಇನ್ ಫ್ಯೂಚರ್ ಕೂಡ ನಾನು ಹೇಳ್ತೀನಿ ಕೇಳಿ. ನೀವು ಇದೇ ರೀತಿ ಆಟ ಆಡ್ಕೊಂತ ಹೋದ್ನಪ್ಪ ಅಂದ್ರೆ ಯಾರು ನಿಮ್ಮ ಅಗ್ರಿಗೇಟರ್ ಕಂಪನಿಗಳ ಜೊತೆ ಕೈ ಜೋಡಿಸಲ್ಲ. ಆಲ್ಮೋಸ್ಟ್ ಆಲ್ ಎಲ್ಲರೂ ಈಗ 50% ಈಗ ನಿಮ್ಗೆ ಬಿಸ್ನೆಸ್ ತುಂಬಾ ಪಾರ್ಟ್ನರ್ಸ್ಗಳು ಸರ್ ಇಂಪ್ರೂವ್ ಮಾಡ್ಕೊಂಡು ಅಮ್ಮ. ಎಲ್ಲಿ ಯಾವ ಪಾರ್ಟ್ನರ್ಸ್ಗಳು ಇಂಪ್ರೂವ್ಮೆಂಟ್ ಮಾಡ್ಕೋತಾರೆ? ಒಂದ್ ನಿಮಿಷ ಇರಿ. ನಿಮ್ಮ ಓಲಾ ಮತ್ತೆ ಊಬರ್ ನಲ್ಲಿ ಯಾವ ಪಾರ್ಟ್ನರ್ಸ್ಗಳು ಇಂಪ್ರೂವ್ಮೆಂಟ್ ಮಾಡ್ಕೋತಾರ ಅಂತ ನಾನು ಹೇಳ. ಇವೇನು ನೀವು ವ್ಯಾಗ್ನರ್ ಗಾಡಿಗಳೆಲ್ಲ ತಗೊಂಡ್ಬಂದು ಕೇರಳ ತಮಿಳ್ನಾಡಿಂದ ಡ್ರೈವರ್ಗಳೆಲ್ಲ ಕರ್ಕೊಂಡ್ಬಂದು ಅವ್ರಿಗೆಲ್ಲ ಟಾರ್ಗೆಟ್ಗಳೆಲ್ಲ ಕೊಟ್ಬಿಟ್ಟು ಅವ್ರ ಕಡೆಯಿಂದ 20,000-30,000 ರೂಪಾಯಿ ತಿಂಗಳಿಗೆ ಬಾಡಿಗೆ ಕಟ್ಟಿಸ್ಕೊಂಡು ನೀವು ಕೊಡ್ತಿರಲ್ಲ, ಅಂತ ಗಾಡಿಗಳು ಮಾತ್ರ ಓಡ್ತಾ ಇರೋದು ಬ್ಯಾಂಗ್ಳೂರ್ನಲ್ಲಿ. ಐ ನೋ ಎವ್ರಿಥಿಂಗ್ ಅಬೌಟ್ ದಟ್. ಯಾರು ಒಂದ್ ನಿಮಿಷ ಹೇಳ್ತೀನಿ ಕೇಳಮ್ಮ, ಇವತ್ತು ಬಂಡವಾಳ ಹಾಕಿ ಯೂಸ್ ಮಾಡಿದನು ಯಾರು ನಿಮ್ಮ ಅಗ್ರಿಗೇಟರ್ ಕಂಪನಿಗಳ ಜೊತೆ ಕೈ ಜೋಡಿಸ್ತಾ ಇಲ್ಲ. ನಿಮ್ ಜೊತೆ ಕೈ ಜೋಡಿಸ್ತಾ ಇರೋದು ಈ ಫ್ಲೀಟ್ ಕಸ್ಟಮರ್ಸ್ಗಳು ಏನ್ ಬಂದಿದಾರಲ್ಲ, ಫ್ಲೀಟ್ ಓನರ್ಗಳು ಏನ್ ಬಂದಿದಾರಲ್ಲ, ಅವು ಫ್ಲೀಟ್ ಓನರ್ಗಳು ಹಕ್ಕಿ ಆಗಿರ್ಬೋದು, ಮೂವ್ ಆಗಿರ್ಬೋದು, ಮತ್ತೆ ಇನ್ನೊಂದಾಗಿರ್ಬೋದು, ಈ ವ್ಯಾಗ್ನರ್ ಗಾಡಿಗಳು ಇಟ್ಕೊಂಡು 5,000 ರೂಪಾಯಿ ಕೊಟ್ಟು ಕೇರಳ ತಮಿಳ್ನಾಡಿಂದ ಡ್ರೈವರ್ಗಳನ್ನೆಲ್ಲ ಕರ್ಸ್ಕೊಂಡ್ಬಂದು ನೀವೇನ್ ದುಡಿಸ್ತಾ ಇದೀರಲ್ಲ ಅಂತ ಗಾಡಿಗಳು ಮಾತ್ರ ಓಡ್ತಾ ಇದೆ ಬೆಂಗಳೂರಿನಲ್ಲಿ. 10 ಲಕ್ಷ 15 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದವ್ರು ಯಾವನು ಅಗ್ರಿಗೇಟರ್ ಕಂಪನಿಗಳ ಜೊತೆ ಕೈ ಜೋಡಿಸ್ತಾ ಇಲ್ಲ. ನಾನು ಇವತ್ತೇ ಇದನ್ನು ಫೇಸ್ಬುಕ್ಗೆ ಟ್ಯಾಗ್ ಮಾಡ್ತೀನಿ. ನೀವು 24 ರೂಪಾಯಿ ಕಿಲೋಮೀಟರ್ ಯಾವತ್ತು ಕೊಡ್ತೀರಲ್ವಾ ಅವತ್ತು ನಿಮ್ಮ ಕಂಪನಿ ಉದ್ಧಾರ ಆಗ್ತದೆ. ನೀವು ಹಿಂಗೆ ಆಟ ಆಡ್ಕೊಂತ ಹೋಗ್ತಾ ಇದ್ನಪ್ಪ ಅಂದ್ರೆ ಇವತ್ತಲ್ಲ ನಾಳೆ ನಿಮ್ಮ ಕಂಪನಿಗಳು ಮುಚ್ಕೊಂಡು ಹೋಗ್ತಾವ. ಇದನ್ನಂತ ಹೇಳೋದು ಗ್ಯಾರಂಟಿ. ಇಷ್ಟು ಸಲಹೆ ನನಗೆ ಕೊಟ್ಟಿದ್ದಕ್ಕೆ ತುಂಬಾ ಸಂತೋಷ. ಇವತ್ತಿಂದ ಆನ್ ಮಾಡಿ ನೋಡ್ತೀನಿ. 24 ರೂಪಾಯಿ ಕಿಲೋಮೀಟರ್ ಕೊಟ್ಟರೆ ನಾನು ನಿಮ್ಮ ಮುಂದುವರಿತೀನಿ. ಇಲ್ಲ ಅನ್ನಪ್ಪ ಅಂದ್ರೆ ಮತ್ತೆ ಸ್ವಿಚ್ ಆಫ್ ಮಾಡಿ ಬಿಸಾಕ್ತೀನಮ್ಮ. ತುಂಬಾ ಧನ್ಯವಾದಗಳು ನನಗೆ ಕಾಲ್ ಮಾಡಿದ್ದಕ್ಕೆ. ವ್ಯಾಲ್ಯೂಯಬಲ್ ಫೀಡ್ಬ್ಯಾಕ್ ಫಾರ್ ಹಸ್. ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್, ನಿಮಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ನಿಮ್ಗೆ ಏನೇ ಸಮಸ್ಯೆ ಬಂದರೂ ಕೂಡ ಡ್ರೈವರ್ ಸಪೋರ್ಟ್ ಲೈನ್ ಅಂತ ಇರುತ್ತೆ. ಇನ್ ಆ್ಯಪ್ ಮುಖಾಂತರ ನನ್ಗೆ ನೋಡಮ್ಮ, ನಾನು ಇನ್ನು ಯಾರಿಗೂ ನನ್ನ ಸಮಸ್ಯೆನ ನಿನ್ ಜೊತೆ ಹಂಚ್ಕೊಂಡಿದ್ದೀನಿ. ಇದನ್ನ ಇಂಪ್ರೂವ್ಮೆಂಟ್ ಮಾಡೋದು ಬಿಡೋದು ನಿನಗ್ ಬಿಟ್ಟಿದ್ದು. ನೀನ್ ಮಾಡಿದೀಯ ಅಂದ್ರೆ ನಿನ್ ಕಂಪ್ನಿ ಉದ್ಧಾರ ಆಗುತ್ತೆ, ಇಲ್ಲಾಂದ್ರೆ ಸಮುದ್ರದಲ್ಲಿ ಮುಳುಗು ಹೋಗ್ತದೆ. ಓಕೆ, ಆಲ್ರೆಡಿ ನಮ್ಮ ಕಡೆಯಿಂದ ಚೆನ್ನಾಗಿ ಡ್ಯೂಟಿಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅವರು ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ. ಅದೇ ಡ್ಯೂಟಿಗಳು ಮಾಡ್ತಾ ಇರೋರು ಯಾರು ಅಂತ ನಾನು ನಿನ್ಗೆ ಹೇಳಿದ್ನಲ್ಲಮ್ಮ. ಇವೇನು ನೀವು ಈಗ ಫ್ಲೀಟ್ ಗಾಡಿಗಳು ಬಂದವಲ್ಲ ಅವ್ರು ಮಾತ್ರ ಮಾಡ್ತಾ ಇರೋದು. ಇಲ್ಲ ಇಷ್ಟು ರಿಸ್ಕ್ ತಗೊಂಡು ನೀನ್ ಯಾಕೆ ನನಗೆ ಕಾಲ್ ಮಾಡ್ತಿದ್ದೆ ಹೇಳು? ಯಾಕಂದ್ರೆ ನಾವು ಬಂಡವಾಳ ಹಾಕಿದವರು ನಾವು ಯಾರು ಮಾಡ್ತಾ ಇಲ್ಲ. ಡ್ಯೂಟಿ ಮಾಡ್ತಾ ಇರೋದು ಅವ್ರೊಬ್ರೆ. ಯಾಕಂದ್ರೆ ಗಾಡಿಗಳು ಸಿಗ್ತಾ ಇಲ್ಲ ನಿಮ್ಗೆ. ಹಂಗಾಗಿ ನೀವು ನಮಗೆ ಕಾಲ್ ಮಾಡ್ತೀರಾ ಮಾಡಿ ಡ್ಯೂಟಿ ಮಾಡಿ ಅಂತ. ಒಳ್ಳೆ ರೇಟ್ ಕೊಡಿ, ನಾವೇ ಮಾಡ್ತೀವಿ ಆಟೋಮೆಟಿಕ್ಲಿ. ನೀವು ಫೋನ್ ಮಾಡೋದೇ ಬೇಕಾಗಿಲ್ಲ ನಮ್ಗೆ. You should be given the best rate for us. I will do your app. ನೀನು ರೇಟ್ ಹಾಕೊಡಲ್ಲ ಅಂತಂದಪ್ಪ ಅಂದ್ರೆ ನಾನು ಏನು ಮಾಡಲಿ ಹೇಳು? ಮಾಡಿ, ಇನ್ಮೇಲಾದ್ರೂ ಇಂಪ್ರೂವ್ಮೆಂಟ್ ಮಾಡಿ ನೋಡೋಣ. ಅಮ್ಮ ಕೇಳ್ತಾ ಇದೆಯಮ್ಮ ಮಾತಾಡೋದು?
ಹಲೋ ಸರ್ ನಿಮ್ಗೆ ಆಲ್ರೆಡಿ ನಾವು ಹೇಳಿದೀವಿ ನಮ್ಮ ರಿಲಯನ್ ಟೀಮ್ಗೆ ಅಪ್ಡೇಟ್ ಮಾಡ್ತೀವಿ ಅಂತ. ಓಕೆ ಓಕೆ ಥ್ಯಾಂಕ್ ಯು ಮಾಡಿ ಅಪ್ಡೇಟ್ ಮಾಡಿ ನಾನು ನೋಡ್ತೀನಿ ಚೆಕ್ ಮಾಡ್ತೀನಿ ಸರಿನಾ. ಓಕೆ, ನೀವು ಕೂಡ ಆದಷ್ಟು ಬೇಗ ಬಂದು ಸರಿಮಾ ಡ್ರೈವ್ ಮಾಡಿ ಸರಿಮಾ ನಾವು ಕೂಡ ಸರಿಮಾ ಸರಿ ಆಶಿಸ್ತೀವಿ. ನಿಮ್ಮ ಅಮೂಲ್ಯದ ಕ್ಷಣವನ್ನು ಉಬರ್ಗೆ ಹಿಡಿದಕ್ಕೆ ಓಕೆ ಧನ್ಯವಾದ. ಥ್ಯಾಂಕ್ ಯು